ಎಲ್ರಿಗೂ ನಮಸ್ಕಾರ ಸರ್. ವೆಲ್ಕಮ್ ಟು ಆರ್ ಕೆ ಪ್ರಾಪರ್ಟೀಸ್. ಇವತ್ತು ಚಳ್ಳಕೆರೆಯಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಮೇಯ್ನ್ ರೋಡಿಂದ ಎರಡನೇ ಜಮೀನು, ಫಲವತ್ತಾದ 30 ಎಕರೆ ಜಮೀನನ್ನು ನೋಡೋಕೆ ಬಂದಿದ್ದೀನಿ. ನೋಡಿ ಸರ್, ಇದೇ ಒಂದು ಲ್ಯಾಂಡು. ಇದರ ಮಣ್ಣೇನು, ಇದರ ಲೊಕೇಶನ್ ಏನು, ಇಲ್ಲಿ ಏನು ಫೆಸಿಲಿಟಿ ಇದೆ, ಇದರ ಬೆಲೆ ಏನು, ಎಲ್ಲವನ್ನು ನೋಡೋಣ. ಫಸ್ಟ್ ಇದರ ಮಣ್ಣು ಬಂದುಬಿಟ್ಟು ಪ್ಯೂರ್ ರೆಡ್ ಸಾಯಿಲ್. ನೋಡಿರಿ, ಈಗಾಗಲೇ ನೋಡ್ಬೋದು, ನಾವು ನೋಡಿರ್ತಕ್ಕಂಥ ಅತ್ಯಂತ ಫಲವತ್ತಾದ ಮತ್ತು ತುಂಬ ಅಪರೂಪದ ಮಣ್ಣುಗಳಲ್ಲಿ ಇದು ಒಂದು. ತುಂಬ ನ್ಯೂಟ್ರಿಷನ್ ಇರ್ತಕ್ಕಂಥ ಒಳ್ಳೆ ಪಿ.ಎಚ್ ಲೆವೆಲ್ ಇರ್ತಕ್ಕಂಥ ಅದ್ಭುತವಾದ ಮಣ್ಣು. ಟೋಟಲ್ ಇದು 30 ಎಕರೆ ಬರುತ್ತೆ. ಜನರಲ್ ಪ್ರಾಪರ್ಟಿ. ಯಾರಾದರೂ ಬಿಗ್ಗಾಗಿ ಅಂದರೆ ದೊಡ್ಡದಾಗಿ ಏನಾದರೂ ಅಗ್ರಿಕಲ್ಚರ್ಸ್ ಏನಾದರೂ ಒಂದು ಡೆವಲಪ್ಮೆಂಟ್ ಮಾಡಬೇಕಂತಂದರೆ ಖಂಡಿತ ಈ ಒಂದು ಜಮೀನನ್ನು ಬೈ ಮಾಡ್ಬೋದು. ಯಾಕಪ್ಪ ಅಂತಂದರೆ ಇಲ್ಲಿ ವಾಟರ್ ಸೋರ್ಸ್ ಆಗಲಿ, ಮಣ್ಣಾಗಲಿ, ಇದರ ಪಿ.ಎಚ್ ಲೆವೆಲ್ ಆಗಲಿ, ಇಲ್ಲಿರ್ತಕ್ಕಂಥ ಒಂದು ಎಲ್ಲ ಲೊಕೇಶನ್ನು ತುಂಬ ಪಾಸಿಟಿವ್ ಆಗಿದೆ. ಅಂದರೆ ಒಳ್ಳೆಯ ಒಂದು ದೊಡ್ಡದಾಗಿ ಏನಾದರೂ ಫಾರ್ಮ್ ಹೌಸ್ ಆಗಲಿ ಮತ್ತು ಏನೋ ಒಂದು ರೆಸಾರ್ಟು ಮತ್ತೊಂದು ಏನು ಬೇಕಾದ್ರೂ ಮಾಡೋದಕ್ಕೆ ಕೂಡ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಇದರ ಲೊಕೇಶನು ಚಳ್ಳಕೆರೆ ಟೌನಿಂದ ಸುಮಾರು 36 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಗೆ ಟಾರ್ ರೋಡಲ್ಲೇ ಮೇಯ್ನ್ ರೋಡಲ್ಲೇ ನೆಕ್ಸ್ಟು ರೋಡಿಂದ ಎರಡನೇ ಜಮೀನು ಈ ಒಂದು ಜಮೀನಾಗಿರುತ್ತೆ. ನೆಕ್ಸ್ಟ್ ಇದು ಜನರಲ್ ಪ್ರಾಪರ್ಟಿ. ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಜಮೀನಲ್ಲಿ ಎಲ್ಲ ರೀತಿಯ ಬೆಳೆಗಳನ್ನು ಬೆಳಿಬೋದು. ಅಂದರೆ ತೆಂಗು, ಬಾಳೆ, ಅಡಿಕೆ, ಏನು ಬೇಕಾದ್ರೂ ಬೆಳಿಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಷ್ಟು ಅದ್ಭುತವಾಗಿದೆ ಮಣ್ಣು ಅಂತಂದರೆ, ಈ ಥರದ ಒಂದು ಮಣ್ಣು ಜನರಲ್ ಪ್ರಾಪರ್ಟಿ ಸಿಗೋದು ಅತ್ಯಂತ ಅಪರೂಪ. ದೊಡ್ಡ ದೊಡ್ಡ ಫ್ಲ್ಯಾಟ್ ಸಿಗೋದು ಕೂಡ ತುಂಬಾ ಅಪರೂಪ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಇದರ ಬೆಲೆ ಬಂದುಬಿಟ್ಟು 1 ಎಕರೆಗೆ ಇವರು 18 ಲಕ್ಷ ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ. 1 ಲಕ್ಷ 2 ಲಕ್ಷ ನೆಗೋಷಿಯಬಲ್ ಆಗುತ್ತೆ. 1 ಎಕರೆಗೆ 18 ಲಕ್ಷ ಹೇಳ್ತಾರೆ. ಕುತ್ಕೊಂಡು ಮಾತಾಡಿದ್ರೆ ನೆಗೋಷಿಯಬಲ್ ಆಗುತ್ತೆ. ಸುತ್ತಮುತ್ತ ಎಲ್ಲನೂ ಅಗ್ರಿಕಲ್ಚರ್ ಲ್ಯಾಂಡ್. ನೋಡಿ, ಎಲ್ಲನೂ ಅಗ್ರಿಕಲ್ಚರ್ ಲ್ಯಾಂಡ್ಸೇ. ಮಣ್ಣಂತೂ ಅದ್ಭುತವಾಗಿದೆ ಸರ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ದೊಡ್ಡ ಬಿಟ್ಟು ಅಂದರೆ ತುಂಬ ದೊಡ್ಡ ಪ್ರಾಪರ್ಟಿ ಮಾತ್ರ. ಈ ಒಂದು ಜಮೀನು 1 ಲಕ್ಷಕ್ಕೆ 18 ಲಕ್ಷ ಹೇಳ್ತಾರೆ. ಕೂತ್ಕೊಂಡು ಮಾತಾಡಿದ್ರೆ 1 ಲಕ್ಷ 2 ಲಕ್ಷ ನೆಗೋಷಿಯಬಲ್ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಮಾತ್ರ ಎಲ್ಲ ವಿಷಯದಲ್ಲಿ, ಲೀಗಲಿ ಆಗಲಿ, ಜನರಲ್ ಪ್ರಾಪರ್ಟಿ, ಎಲ್ಲದರಲ್ಲೂ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇದು ಒಂದು ದೊಡ್ಡ ಪ್ರಾಪರ್ಟಿ ಆಗಿರೋದ್ರಿಂದ ಇದಕ್ಕೆ ಯಾವುದೇ ರೀತಿಯ ದಾರಿದಾಗಲಿ ಮತ್ತೊಂದಾಗಲಿ ಯಾವುದೇ ರೀತಿಯ ಸಮಸ್ಯೆ ಕೂಡ ಇಲ್ಲ. ಈ ಒಂದು ಜಮೀನನ್ನು ಖಂಡಿತ ಕೊಳ್ಬೋದು. ಯಾಕಂದರೆ ಜನರಲ್ ಪ್ರಾಪರ್ಟಿ ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಜಮೀನು ಸಿಗೋದು ತುಂಬ ಅಪರೂಪ. ನೋಡಿ, ಆ ಒಂದು ಲಾಸ್ಟ್ ಎಂಡ್ ಇದೆಯಲ್ಲ, ಅಲ್ಲೇ ಹೋಗಿ ಬರುತ್ತೆ ಈ ಒಂದು ಜಮೀನು. ಉದ್ದ